ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಅಂದರೆ 12ನೇ ರಾಶಿಯೇ ಮೀನ ರಾಶಿ. ಉಳಿದ 11 ರಾಶಿಗಳಿಗಿಂತ ಭಿನ್ನವಾದ ವ್ಯಕ್ತಿತ್ವ ಇವರದ್ದು. ಕನಸು ಹಾಗೂ ಪ್ರಣಯದ ಸಂಕೇತವಾದ ಈ ರಾಶಿಯವರು ತಮ್ಮ ಸೃಜನಶೀಲತೆಗೆ ಹೆಸರುವಾಸಿ. ಅನೇಕರು ಉದಾರತೆ ಹಾಗೂ ಸಹಾನುಭೂತಿಯುಳ್ಳವರು. ಮೀನರಾಶಿಯವರು ನಿಸ್ವಾರ್ಥಿಗಳು, ಆದರೆ ಇತರರಿಗೆ ಇವರು ನಿಷ್ಠುರರಾಗಿ ಕಾಣಬಹುದು. ಮೀನರಾಶಿಯ ಮಹಿಳೆಯ ಮನಸ್ಸಿನಲ್ಲಿ ನಡೆಯುವ ಆಂತರಿಕ ಕಾರ್ಯಗಳನ್ನು ಯಾರೂ ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಿಲ್ಲ. ಮೀನ ಚಿಹ್ನೆಯಡಿಯಲ್ಲಿ ಜನಿಸಿದ ಮಹಿಳೆಯರು ರಹಸ್ಯ ಮತ್ತು ಪ್ರಲೋಭಕರಾಗಿದ್ದಾರೆ. ಅವರು ಸಹ ಭಾವೋದ್ರಿಕ್ತರು ಮತ್ತು ಸ್ವಭಾವತಃ ಆಧ್ಯಾತ್ಮಿಕರು. ಅವರನ್ನು ನೋಡಲು ತುಂಬಾ ಖುಷಿಯಾಗುತ್ತದೆ, ಯಾಕೆಂದರೆ ಅವರ ಕನಸುಗಳು ಎದ್ದು ಕಾಣುತ್ತವೆ ಮತ್ತು ಇತರರು ಗ್ರಹಿಸಲು ಸಾಧ್ಯವಾಗದ ಆಳವನ್ನು ಹೊಂದಿವೆ. ಕಲೆಯ ವಿಷಯದಲ್ಲಿ ಮೀನ ರಾಶಿಯವರು ಒಂದು ಹೆಜ್ಜೆ ಮುಂದೆ, ಏಕೆಂದರೆ ಅವರಲ್ಲಿ ಕಲ್ಪನೆಗಳು ಹೆಚ್ಚು. ಅವರು ತಮ್ಮ ಸೃಜನಶೀಲ ಮತ್ತು ಕಾಲ್ಪನಿಕ ಸ್ವಭಾವದಿಂದಾಗಿ ಅಮೂರ್ತ ಮತ್ತು ಕಲಾತ್ಮಕ ಸೌಂದರ್ಯವನ್ನು ಕಂಡುಕೊಳ್ಳುತ್ತಾರೆ. ಹೀಗಾಗಿ ಇವರು ಹೆಚ್ಚು ಕಲಾವಿದರು ಇಲ್ಲವೇ ಸಂಗೀತಗಾರರು ಅಥವಾ ಮತ್ತಾವುದೇ ಸೃಜನಾತ್ಮಕ ಕಲೆಯಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಮೀನ ರಾಶಿಯವರಿಗೆ ಪ್ರಣಯದಲ್ಲಿ ಹೆಚ್ಚು ನೆಮ್ಮದಿ ಸಿಗುವುದಿಲ್ಲ. ಸಂಗಾತಿಯೊಂದಿಗೆ ಭಿನ್ನಾಭಿಪ್ರಾಯಗಳಿರುತ್ತವೆ. ಯಾರನ್ನೂ ಕುರುಡಾಗಿ ನಂಬಬೇಡಿ. ವಾದಗಳಿಂದ ಸಮಸ್ಯೆಗಳು ಹೆಚ್ಚಾಗುತ್ತವೆ. ಪ್ರೀತಿ ಪ್ರೇಮದ ವಿಚಾರದಲ್ಲಿ ಪ್ರಾಮಾಣಿಕವಾಗಿರಿ. ಮೀನ ರಾಶಿಯವರಲ್ಲಿ ದಯೆ ಮತ್ತು ಸಹಾನುಭೂತಿ ಹೆಚ್ಚು. ಅವರು ನಿರಂತರವಾಗಿ ಸಹಾಯ ಮಾಡಲು ಸಿದ್ಧರಿರುತ್ತಾರೆ ಮತ್ತು ಸುತ್ತಮುತ್ತಲಿನವರಿಗೆ ಸಹಾನುಭೂತಿ ತೋರಿಸುತ್ತಾರೆ. ನಿಮ್ಮ ಸಂತೋಷದಲ್ಲಿ ಆನಂದಿಸಲು ಅಥವಾ ನಿಮ್ಮ ದುಃಖದಲ್ಲಿ ದುಃಖಿಸಲು ಅವರು ಜೊತೆಯಾಗುತ್ತಾರೆ. ಮೀನ ರಾಶಿಯವರು ಸಭ್ಯ ಮತ್ತು ಮೃದು ಹೃದಯದ ಜನರು. ಅವರು ತಮ್ಮನ್ನು ಇತರರು ಅವರು ಹೇಗೆ ನಡೆಸಿಕೊಳ್ಳಬೇಕೆಂದು ಬಯಸುತ್ತಾರೋ ಹಾಗೆಯೇ ಇತರರ ವಿಷಯವಾಗಿ ನಡೆದುಕೊಳ್ಳುತ್ತಾರೆ. ರಾಶಿಚಕ್ರದ ಕೊನೆಯ ರಾಶಿಯಾಗಿರುವ ಮೀನವು ತನ್ನದೇ ಆದ ವಿಶಿಷ್ಟತೆಯನ್ನು ಹೊಂದಿದೆ. ಮೀನಿನ ಚಿಹ್ನೆಯಡಿಯಲ್ಲಿ ಜನಿಸಿರುವುದರಿಂದ ಮೀನ ರಾಶಿಯವರು ಭಾವನಾತ್ಮಕ, ಸೂಕ್ಷ್ಮ, ದಯೆ, ಸಹಾನುಭೂತಿ ಮತ್ತು ಕೊಡುಗೈಯವರಾಗಿದ್ದಾರೆ. ಮೀನ ರಾಶಿಯವರು ಬುದ್ಧಿವಂತ, ಸೃಜನಶೀಲ ಮತ್ತು ನಿಸ್ವಾರ್ಥ ಜನರು. ಕಲೆ ಮತ್ತು ಅಮೂರ್ತ ಸೌಂದರ್ಯಕ್ಕೆ ಆಕರ್ಷಿತರಾಗುತ್ತಾರೆ. ಮೀನ ರಾಶಿಯವರ ಕುರಿತ ಕೆಲ ವಿಶೇಷ ಗುಣಲಕ್ಷಣಗಳನ್ನು ನೋಡೋಣ. ಮೀನ ರಾಶಿಯ ಅಧಿಪತಿ ಗುರು. ಗುರುವಿನ ರಾಶಿಯ ಜೊತೆಗೆ ಈ ರಾಶಿಯಲ್ಲಿ ಜನಿಸಿದ ಮಹಿಳೆಯರು ದೈವಿಕ ಶಕ್ತಿಯ ವಿಶೇಷ ಅನುಗ್ರಹವನ್ನು ಹೊಂದಿರುತ್ತಾರೆ. ಈ ರಾಶಿಯ ಮಹಿಳೆಯರು ತಮ್ಮ ಗಂಡಂದಿರಿಗೆ ಮಾತ್ರವಲ್ಲದೆ ತಮ್ಮ ಕುಟುಂಬಕ್ಕೂ ಅದೃಷ್ಟ ಮತ್ತು ಪ್ರಗತಿಯ ಬಾಗಿಲುಗಳನ್ನು ತೆರೆಯುತ್ತಾರೆ. ಅಲ್ಲದೆ ಜಾತಕದಲ್ಲಿ ಗುರು ಬಲವಾದ ಸ್ಥಾನದಲ್ಲಿದ್ದರೆ ಅವರು ಸಮಾಜದಲ್ಲಿ ಹೆಚ್ಚಿನ ಗೌರವವನ್ನು ಪಡೆಯುತ್ತಾರೆ. ಮೀನ ರಾಶಿಯವರು ಅವರ ರಾಶಿಯ ಗುಣದಂತೆ ಸದಾ ಕಲ್ಪನಾಲೋಕದಲ್ಲಿ ವಿಹರಿಸುತ್ತಾರೆ. ಅವರಲ್ಲಿನ ಜ್ಞಾನವು ಬಹಳ ಹಿಂದಿನಿಂದಲೂ ಅವರೊಂದಿಗೆ ಪರಿಚಯವಿರುವಂತೆ ಭಾಸವಾಗುತ್ತದೆ. ಮೀನ ರಾಶಿಯವರು ಎಲ್ಲಿ ಹೋದರೂ ಸರಾಗವಾಗಿ ವ್ಯವಹರಿಸುತ್ತಾರೆ. ಈ ನೀರಿನ ಚಿಹ್ನೆಯು ಗುರುವಿನಿಂದ ಆಳಲ್ಪಡುತ್ತದೆ ಮತ್ತು 2 ಈಜುವ ಮೀನುಗಳಿಂದ ಸಂಕೇತಿಸುತ್ತದೆ. ಇದು ಬಲವಾದ, ಸಹಾನುಭೂತಿ ಮತ್ತು ಸೂಕ್ಷ್ಮ ಸ್ವಭಾವವನ್ನು ಹೊಂದಿದೆ. ಮೀನ ರಾಶಿಯ ಮಹಿಳೆಯರು ಆಧ್ಯಾತ್ಮಿಕ ಅಥವಾ ಅರ್ಥಗರ್ಭಿತ ಕೌಶಲ್ಯಗಳನ್ನು ಹೊಂದಿದ್ದಾರೆ ಮತ್ತು ಅವರು ಆಗಾಗ್ಗೆ ತಮ್ಮ ಕೆಲಸದಲ್ಲಿ ಈ ಸಾಮರ್ಥ್ಯಗಳನ್ನು ಬಳಸಿಕೊಳ್ಳುತ್ತಾರೆ. ಅವಳು ತನ್ನ ಸ್ವಂತ ಅಂತಃಪ್ರಜ್ಞೆ, ಅವಳ ಆಲೋಚನೆಗಳು ಅಥವಾ ಆಧ್ಯಾತ್ಮಿಕತೆ ಮತ್ತು ನಂಬಿಕೆಯಾಗಿರಲಿ, ತನ್ನ ಜೀವನದಲ್ಲಿ ತಾವು ಒಂಟಿಯಾಗಿರುವುದರ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡುತ್ತಾಳೆ. ಮೊದಲನೇ ತಿಳಿಸಿದಂತೆ ಮೀನ ರಾಶಿಯವರು ದಯೆ, ಪ್ರೀತಿ, ಪ್ರಾಮಾಣಿಕತೆ ಹಾಗೂ ಸಹಾನುಭೂತಿಯುಳ್ಳವರು. ವಿನಯಶೀಲರು, ಸಹಾಯ ಮಾಡುವ ಗುಣದವರು ಹಾಗೂ ಮಾನವೀಯತೆಯುಳ್ಳವರಾಗಿದ್ದಾರೆ. ಸರಳ ಮತ್ತು ಶಾಂತ ಸ್ವಭಾವದವರಾದ ಇವರು ತಮ್ಮ ಸುತ್ತಮುತ್ತಲೂ ಸುರಕ್ಷತೆ ಹಾಗೂ ಸ್ನೇಹಶೀಲತೆಯ ಭಾವನೆಯನ್ನು ಹೊಂದಲು ಹಾಗೂ ಬೆಳೆಸಲು ಬಯಸುತ್ತಾರೆ. ಮೀನ ರಾಶಿಯು ದ್ವಂದ್ವ ಚಿಹ್ನೆಯಾಗಿರುವುದರಿಂದ ಇತರರಿಗೆ ಮಾತ್ರವಲ್ಲದೆ ಅವರಿಗೂ ತಮ್ಮ ನಿಲುವುಗಳು ಒಗಟಾಗಿರುತ್ತದೆ.
ಕೆಲವೊಮ್ಮೆ ಇವರು ಹೆಚ್ಚು ಆತಂಕಕ್ಕೊಳಗಾಗುತ್ತಾರೆ ಮತ್ತು ನಿರಾಶರಾಗುತ್ತಾರೆ. ಜೀವನದಲ್ಲಿ ಕೆಲವೊಮ್ಮೆ ಇಚ್ಛಾಶಕ್ತಿಯ ಕೊರತೆಯನ್ನು ಎದುರಿಸುತ್ತಾರೆ. ವಿಭಿನ್ನ ಮನೋಸ್ಥಿತಿಗಳಲ್ಲಿ ಉದಾರವಾದ ಇತರರ ಭರವಸೆಗಳ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡಿರುತ್ತಾರೆ. ಇವರು ಅತೀಂದ್ರಿಯ ಶಕ್ತಿ ಹಾಗೂ ವಿಜ್ಞಾನದ ಬಗ್ಗೆ ವಿಶೇಷ ಕುತೂಹಲವನ್ನು ಹೊಂದಿರುತ್ತಾರೆ. ವೃಶ್ಚಿಕ ಮತ್ತು ಕರ್ಕಾಟಕ ರಾಶಿಯವರಂತೆ ಮೀನವು ನೀರಿನ ಚಿಹ್ನೆಯಾಗಿರುವುದರಿಂದ ಭಾವನಾತ್ಮಕ ಜೀವಿಗಳು. ಪರಿಣಾಮವಾಗಿ ಇವರು ಸೂಕ್ಷ್ಮವಾಗಿರುತ್ತಾರೆ. ಬಲವಾದ ಭಾವನೆಗಳನ್ನು ಹೊಂದಿರುವುದರಿಂದ ಸಂತೋಷ ಮತ್ತು ನೋವು ಎಲ್ಲವೂ ಹೆಚ್ಚು. ಎಲ್ಲ ಭಾವನೆಗಳನ್ನು ಅವರು ಬಲವಾಗಿ ಅನುಭವಿಸುತ್ತಾರೆ. ಹೀಗಾಗಿ ಇವರನ್ನು ಮೋಡಿಗಳು ಎಂದು ಹೇಳಬಹುದು. ಮೀನ ರಾಶಿಯ ಮಹಿಳೆಯರು ಆಕರ್ಷಕ ಕಣ್ಣುಗಳನ್ನು ಹೊಂದಿರುತ್ತಾರೆ. ಮೀನ ರಾಶಿಯವರ ಸೌಂದರ್ಯವನ್ನು ವರ್ಣಿಸಲು ಆಗದು. ಪದಗಳಲ್ಲಿ ವ್ಯಾಖ್ಯಾನಿಸಲು ಕಷ್ಟವಾಗುತ್ತದೆ. ಮೀನ ರಾಶಿಯ ಮಹಿಳೆಯರು ಸ್ವಭಾವವನ್ನು ಪ್ರತಿಬಿಂಬಿಸುವ ಕಣ್ಣುಗಳನ್ನು ಹೊಂದಿರುತ್ತಾರೆ. ಎಲ್ಲರೂ ಅವರ ಸೌಂದರ್ಯದ ಬಗ್ಗೆ ಚರ್ಚಿಸುತ್ತಾರೆ. ಮೀನ ರಾಶಿಯ ಮಹಿಳೆಯರು ತಮ್ಮ ಮೃದು ಹೃದಯದ ವರ್ತನೆಗಳಿಗೆ ಹೆಸರುವಾಸಿಯಾಗಿದ್ದಾರೆ ಮತ್ತು ಯಾವಾಗಲೂ ದುರ್ಬಲರಿಗಾಗಿ ಹೋರಾಡುತ್ತಾರೆ. ಅವರು ಆಳವಾದ ಸೂಕ್ಷ್ಮ ವ್ಯಕ್ತಿಯಾಗಿದ್ದು, ಮನಕಲಕುವ ಘಟನೆಗಳು ಅವರ ಕಣ್ಣ ಮುಂದೆ ನಡೆದಲ್ಲಿ ಅವರ ಕಣ್ಣಿನಿಂದ ನೀರಿಳಿಯುತ್ತದೆ. ಮೀನ ರಾಶಿಯ ಮಹಿಳೆಯರು ತಮ್ಮ ಸ್ನೇಹಿತರು ಮತ್ತು ಅಪರಿಚಿತರನ್ನು ಗೌರವದಿಂದ ನಡೆಸಿಕೊಳ್ಳುತ್ತಾರೆ. ಎಲ್ಲೇ ಆಗಿರಲಿ ಮೀನ ರಾಶಿಯ ಮಹಿಳೆ ಜನರ ಸಮಸ್ಯೆಗಳನ್ನು ಆಲಿಸುತ್ತಾ ಮೂಲೆಯಲ್ಲಿ ಶಾಂತಳಾಗಿರುತ್ತಾಳೆ ಅಥವಾ ಎಲ್ಲರನ್ನೂ ಆಹ್ಲಾದಕರವಾಗಿ ಸ್ವಾಗತಿಸುತ್ತಾಳೆ. ಅವಳು ಹೇಗೆ ಭಾವಿಸುತ್ತಾಳೆ ಎಂಬುದರ ಮೇಲೆ ಎಲ್ಲವೂ ಅವಲಂಬಿತವಾಗಿರುತ್ತದೆ. ಮೀನ ರಾಶಿಯವರ ಸ್ವಭಾವದ ಬಗ್ಗೆ ತಿಳಿದುಕೊಳ್ಳುವುದಾದರೆ ಅವರು ಭಾವನಾತ್ಮಕವಾಗಿ ತುಂಬಾ ಸೂಕ್ಷ್ಮ ಸ್ವಭಾವದವರಾಗಿದ್ದಾರೆ. ಸಹಾನುಭೂತಿಯ ಗುಣಗಳು ಅವರಲ್ಲಿ ಹೆಚ್ಚು ಹಾಗೂ ಹೆಚ್ಚು ದಯಾಪರರು ಹಾಗೂ ಕರುಣಾಮಯಿಗಳು ಎಂದೇ ಕರೆಯಿಸಿಕೊಳ್ಳುತ್ತಾರೆ. ಸಂಗಾತಿಯ ವಿಷಯದಲ್ಲಿ ಕೂಡ ತಮ್ಮದೇ ಆದ ಗುಣಗಳನ್ನು ಜೀವನದಲ್ಲಿ ಬರುವವರು ಹೊಂದಿರಬೇಕು ಎಂದು ಬಯಸುತ್ತಾರೆ. ಮೀನ ರಾಶಿಯ ಗ್ರಹಾಧಿಪತಿ ಗು ಆಗಿದ್ದು ರಾಶಿ ಚಕ್ರದಲ್ಲಿ ಕೊನೆಯ ರಾಶಿ ಇದಾಗಿದೆ. 2 ಮೀನುಗಳು ವಿರುದ್ಧ ದಿಕ್ಕಿನಲ್ಲಿ ಈಜುತ್ತಿರುವುದು ಈ ರಾಶಿಯ ಚಿಹ್ನೆಯಾಗಿದೆ. ಸಹಾನುಭೂತಿ ಹಾಗೂ ಸೃಜನಶೀಲತೆಗೆ ಈ ರಾಶಿಯವರು ಹೆಸರುವಾಸಿಯಾಗಿದ್ದಾರೆ. ಈ ರಾಶಿಯವರು ಭಾವನೆಗಳ ಆಳವಾದ ತಿಳುವಳಿಕೆಯನ್ನು ಹೊಂದಿದವರು. ಹಾಗೆಯೇ ಒಮ್ಮೊಮ್ಮೆ ಕನಸುಗಾರರು, ಆಧ್ಯಾತ್ಮಿಕ ಸತ್ಯಗಳನ್ನು ಹುಡುಕುವವರು ಮತ್ತು ಕಲಾತ್ಮಕ ಅಭಿವ್ಯಕ್ತಿಯ ಪ್ರೇಮಿಗಳು ಎಂದು ಕರೆಯಿಸಿಕೊಂಡವರು. ಮೀನ ರಾಶಿಯವರು ತಮ್ಮ ಕನಸುಗಳನ್ನು ಅನುಸರಿಸಲು ಅನುವು ಮಾಡಿಕೊಡುವ ಕ್ಷೇತ್ರದಲ್ಲಿ ಕೆಲಸ ಮಾಡಲು ಬಯಸುತ್ತಾರೆ. ಅವರು ತುಂಬಾ ಸೂಕ್ಷ್ಮ ಮತ್ತು ಸೃಜನಶೀಲ ವ್ಯಕ್ತಿಗಳು. ಅಂತಹ ಕಾಲ್ಪನಿಕ ವ್ಯಕ್ತಿಗಳು ಅವರು ಹೇಗೆ ಬದುಕಲು ಬಯಸುತ್ತಾರೆ ಎಂಬ ದೃಷ್ಟಿಯನ್ನು ಹೊಂದಿರುತ್ತಾರೆ ಮತ್ತು ಅದನ್ನು ನಿಜವಾಗಿಸುವುದು ಅವರಿಗೆ ಬಿಟ್ಟದ್ದು. ಮೀನ ರಾಶಿಯ ಜನರು ತಮ್ಮ ಸಹಜವಾದ ಸೃಜನಶೀಲ ಪ್ರವೃತ್ತಿಯಿಂದ ನಡೆಸಲ್ಪಡುತ್ತಾರೆ. ಆದ್ದರಿಂದ ಅವರು ಮೊದಲಿಗೆ ಹಣಕ್ಕಿಂತ ಹೆಚ್ಚಾಗಿ ಕೆಲಸಕ್ಕೆ ಆದ್ಯತೆ ನೀಡಬೇಕು. ಮೀನ ರಾಶಿಯವರು ತಮ್ಮದೇ ಆದ ಕಲ್ಪನಾತ್ಮಕ ಜಗತ್ತಿನಲ್ಲಿ ವಾಸಿಸುತ್ತಾರೆ. ಪರಿಣಾಮವಾಗಿ ಜೀವನವು ನೀಡುವ ಎಲ್ಲದರ ಬಗ್ಗೆ ಅವರು ನಂಬಲಾಗದಷ್ಟು ಆದರ್ಶಪ್ರಾಯವಾಗಿರುತ್ತಾರೆ. ವಿಷಯಗಳು ತಮ್ಮ ರೀತಿಯಲ್ಲಿ ನಡೆಯದಿದ್ದರೂ ಸಹ ಅವರು ತಮ್ಮ ದುರಾದೃಷ್ಟಕ್ಕೆ ಕಾರಣವಾದ ವಿವಿಧ ಅಂಶಗಳನ್ನು ದೂಷಿಸುತ್ತಾರೆ. ಅವರು ಪರಿಸ್ಥಿತಿಯ ಸತ್ಯ ಮತ್ತು ವಾಸ್ತವದಿಂದ ಪಲಾಯನ ಮಾಡಲು ಪ್ರಯತ್ನಿಸುತ್ತಾರೆ, ಏಕೆಂದರೆ ಅವರು ಕಷ್ಟದ ಮತ್ತು ನಕಾರಾತ್ಮಕ ಪರಿಣಾಮಗಳನ್ನು ಎದುರಿಸಲು ಬಯಸುವುದಿಲ್ಲ. ಒಂದು ಹಿನ್ನಡೆಯಿಂದ ಇವರು ಕೆಲಸ ಮಾಡುವ ಉತ್ಸಾಹವನ್ನು ಕಳೆದುಕೊಳ್ಳುತ್ತಾರೆ. ಅವರ ಉದ್ಯೋಗದಿಂದ ತೃಪ್ತಿಯ ಭಾವವನ್ನು ಪಡೆಯುವುದು ಸಾಮಾನ್ಯವಾಗಿ ಅವರ ಮೊದಲನೆಯ ಗುರಿಯಾಗಿದೆ. ಪರಿಣಾಮವಾಗಿ ಸೂಕ್ಷ್ಮ ಮೀನ ರಾಶಿಯವರು ತಮ್ಮ ಹಣಕಾಸಿನ ಗುರಿಗಳು ಮತ್ತು ಅವರ ಆಕಾಂಕ್ಷೆಗಳನ್ನು ಸಾಕಾರಗೊಳಿಸುವ ಬಯಕೆಯ ನಡುವೆ ರಾಜಿ ಮಾಡಿಕೊಳ್ಳಲು ಆಗಾಗ್ಗೆ ಪ್ರಯತ್ನಿಸುತ್ತಾರೆ. ಕೆಲವೊಮ್ಮೆ ಸತ್ಯವನ್ನು ಹೇಳಲು ಅವಳು ಕಷ್ಟಪಡುತ್ತಾಳೆ. ಕೆಲವು ಜನರ ಭಾವನೆಗಳ ಅನಿರೀಕ್ಷಿತತೆಯು ಅವರನ್ನು ತುಂಬಾ ಅಸಮಾಧಾನಗೊಳಿಸಬಹುದು ಮತ್ತು ಅವಳ ಅಂತರ್ಮುಖಿ
ದುರ್ಬಲ ಸ್ವಭಾವವು ಯಾರೊಬ್ಬರ ಕೋಪ ಅಥವಾ ದುಃಖದಿಂದ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಎಂಬ ಭಯವನ್ನು ಉಂಟುಮಾಡುತ್ತದೆ. ಪರಿಣಾಮವಾಗಿ ಅವಳು ಆಗಾಗ್ಗೆ ಅಪ್ರಾಮಾಣಿಕರಾಗಿರಲು ಒತ್ತಾಯಿಸಲ್ಪಡುತ್ತಾಳೆ. ವಿಶೇಷವಾಗಿ ಈ ಮೊದಲೇ ಅವರು ಕೋಪ, ಜಗಳಗಳಿಮದ ಜರ್ಜರಿತರಾಗಿದ್ದರೆ ಅವಳು ಯಾರ ಮೇಲೂ ವಿಶ್ವಾಸ ಹೊಂದಿರುವುದಿಲ್ಲ, ಆದ್ದರಿಂದ ನಂಬಲು ಸಾಧ್ಯವಿಲ್ಲ. ಅವಳ ಮೇಲೆ ತೀರ್ಪು ನೀಡದ, ಅವಳನ್ನು ಕೂಗುವ ಅಥವಾ ಅವಳು ಏನು ಹೇಳಬೇಕೆಂದು ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸದ ವ್ಯಕ್ತಿಯ ಅಗತ್ಯ ಇವರಿಗಿರುತ್ತದೆ. ಅಂತಹ ಸಂಗಾತಿಯನ್ನು ಹುಡುಕಲು ಸಾಧ್ಯವಾಗದಿದ್ದರೆ ಅವಳು ತಮಗೆ ತಾವೇ ಸುರಕ್ಷತೆಯ ಆಂತರಿಕ ಭಾವನೆಯನ್ನು ಬೆಳೆಸಿಕೊಳ್ಳುತ್ತಾರೆ ಮತ್ತು ಇತರರಿಂದ ಏನನ್ನೂ ನಿರೀಕ್ಷಿಸುವುದಿಲ್ಲ. ಮೀನ ರಾಶಿಯವರು ಆಲಸ್ಯದ ಪರಿಣಾಮವಾಗಿ ಅವರು ತಮ್ಮ ಉತ್ಸಾಹ ಮತ್ತು ಚೈತನ್ಯವನ್ನು ತ್ವರಿತವಾಗಿ ಕಳೆದುಕೊಳ್ಳುತ್ತಾರೆ. ದೀರ್ಘಕಾಲದವರೆಗೆ ಏನಾದರೂ ಪ್ರಭಾವ ಬೀರದಿದ್ದರೆ ಸೋಮಾರಿತನ ಹೆಚ್ಚುತ್ತದೆ. ತಮಗೆ ಮನಸ್ಸು ಬರದೆ ಯಾವುದೇ ಕೆಲಸ ಮಾಡುವುದಿಲ್ಲ ಎನ್ನುವಂಥವರು ಇವರು. ಮನಸ್ಸಾದಾಗ ಸಿಕ್ಕಾಪಟ್ಟೆ ಕೆಲಸ ಮಾಡುವ ಇವರು. ಉದಾಸೀನವಾದರೆ ಏನನ್ನೂ ಮಾಡದೆ ಕುಳಿತುಕೊಳ್ಳಬಲ್ಲರು. ಇವರು ಸಿಹಿ, ಸಹಾನುಭೂತಿ ಮತ್ತು ಜಿಜ್ಞಾಸೆಯುಳ್ಳವರು ಮತ್ತು ಅವರು ಪ್ರೀತಿಸುತ್ತಿರುವಾಗ ಅವಳು ತನ್ನ ಪ್ರೇಮಿಗಾಗಿ ಯಾವುದೇ ಹಂತಕ್ಕೂ ಹೋಗುತ್ತಾಳೆ. ಇವರು ಉನ್ನತ ಹಂತಕ್ಕೆ ಏರಿದಾಗ ತನ್ನ ಪ್ರೀತಿಪಾತ್ರರನ್ನು ತನ್ನೊಂದಿಗೆ ಕರೆದೊಯ್ಯುತ್ತಾರೆ ಮತ್ತು ಸ್ಫೂರ್ತಿ ನೀಡುತ್ತಾಳೆ. ಮತ್ತೊಂದೆಡೆ ಅವಳು ವಿಶ್ವಾಸಾರ್ಹವಲ್ಲ. ಸಣ್ಣದೊಂದು ಪ್ರತಿಕೂಲ ಪರಿಸ್ಥಿತಿಯಲ್ಲಿ ತನ್ನ ಮನಸ್ಸನ್ನು ಬದಲಾಯಿಸುತ್ತಾಳೆ. ಕೆಲವೊಮ್ಮೆ ಅವರ ಉದ್ದೇಶವನ್ನು ಪೂರೈಸದಿದ್ದರೆ ಯಾವುದೇ ಸಮಯದಲ್ಲಿ ಸಂಬಂಧವನ್ನು ಬಿಡಬಹುದು. ಮೀನ ರಾಶಿಯ ಮಹಿಳೆ ಪ್ರೀತಿಯಲ್ಲಿ ಬಿದ್ದರೆ ಅವಳು ಮೀನ ರಾಶಿಯಲ್ಲಿ ಉತ್ಕೃಷ್ಟ ಶುಕ್ರನನ್ನು ಹೋಲುತ್ತಾಳೆ. ಅವರು ಭಾವಪರವಶ, ಸ್ಫೂರ್ತಿ ಮತ್ತು ಆಕರ್ಷಿತರಾಗಿದ್ದಾರೆ. ಅವಳ ಗಮನವು ತನ್ನ ಬಯಕೆಯ ವಸ್ತುವಿನ ಮೇಲೆ ಮಾತ್ರ ಇರುತ್ತದೆ ಮತ್ತು ತಮ್ಮಲ್ಲಿ ಹರಿಯುವ ಭಾವನೆಗಳ ಉಲ್ಬಣದ ಪ್ರತಿ ಕ್ಷಣವನ್ನು ಸವಿಯುತ್ತಾಳೆ. ಪ್ರೀತಿಯನ್ನು ಗ್ರಹಿಸಿದ ತಕ್ಷಣ ಅವಳು ಚಿಕ್ಕ ಮಗುವಿನಂತೆ ವರ್ತಿಸಲು ಪ್ರಾರಂಭಿಸುತ್ತಾಳೆ. ಈ ವ್ಯಕ್ತಿ ಒಬ್ಬನೇ ಎಂಬ ವಿಶ್ವಾಸವಿರುತ್ತದೆ. ಅವಳು ಪ್ರೀತಿಯಲ್ಲಿ ಬೀಳಲು ಇಷ್ಟಪಡುತ್ತಾಳೆ. ಇದು ಅವಳಿಗೆ ಒಂದು ಪ್ರಣಯ ಆದರ್ಶ ಮತ್ತು ಹಂಬಲದ ಗೌರವ. ಅವಳ ಇಂದ್ರಿಯಗಳು ಮೋಹಗೊಳ್ಳುತ್ತಿವೆ ಮತ್ತು ಅವಳು ತನ್ನ ಇನಿಯನೊಂದಿಗೆ ಹೊರತುಪಡಿಸಿ ಬೇರೆಲ್ಲಿಯೂ ಇರಬಾರದು ಎಂದು ಬಯಸುತ್ತಾಳೆ. ಮೀನ ರಾಶಿಯವರು ಸಹಾನುಭೂತಿ ಮತ್ತು ತಿಳುವಳಿಕೆಗೆ ಅಗಾಧವಾದ ಸಾಮರ್ಥ್ಯವನ್ನು ಹೊಂದಿದ್ದಾರೆ. ಅವರ ಸೂಕ್ಷ್ಮ ಮತ್ತು ಅರ್ಥಗರ್ಭಿತ ಸ್ವಭಾವವು ಕಾಳಜಿಯುಳ್ಳ ಮತ್ತು ಗಮನಹರಿಸುವ ಪತಿಯನ್ನು ಆಕರ್ಷಿಸುತ್ತದೆ. ಮೀನ ರಾಶಿಯ ಸ್ತ್ರೀಯರ ಸಂಗಾತಿ ಅವರ ಮೇಲೆ ಅಪಾರ ಕಾಳಜಿ ವಹಿಸುತ್ತಾರೆ. ಆಗಾಗ್ಗೆ ತಮ್ಮ ಸಂಗಾತಿಯ ಅಗತ್ಯಗಳನ್ನು ಗೌರವಿಸುತ್ತಾರೆ, ಜೊತೆಗೆ ಅದಕ್ಕೆ ಹೆಚ್ಚು ಗೌರವ ನೀಡುತ್ತಾರೆ. ಈ ರಾಶಿಚಕ್ರದ ಮಹಿಳೆಯರು ತಮ್ಮ ಜೀವನ ಸಂಗಾತಿಯೊಂದಿಗೆ ದೃಢವಾದ ಬಂಧವನ್ನು ಬೆಳೆಸಿಕೊಳ್ಳುವಲ್ಲಿ ಪೋಷಣೆ ಮತ್ತು ಭಾವನಾತ್ಮಕ ವಾತಾವರಣವನ್ನು ಸೃಷ್ಟಿಸುತ್ತಾರೆ. ಕರ್ಕಾಟಕ ಮತ್ತು ವೃಶ್ಚಿಕ ರಾಶಿಯವರೊಂದಿಗೆ ಮೀನ ರಾಶಿಯವರು ಪರಿಪೂರ್ಣ ಹೊಂದಾಣಿಕೆಯಾಗುತ್ತಾರೆ. ಮೀನ ರಾಶಿಯ ಮಹಿಳೆ ಸೂಕ್ಷ್ಮ, ಭಾವನಾತ್ಮಕ ಮತ್ತು ರೊಮ್ಯಾಂಟಿಕ್. ಅವರು ಬಹುಶಃ ಕರುಣಾಮಯಿ ಅತ್ತೆಯರಲ್ಲಿ ಒಬ್ಬರು. ನಿಮಗೆ ಏನಾದರೂ ಕಷ್ಟವಾಗಿದ್ದರೆ ಅವರ ಸಹಾಯವನ್ನು ಕೇಳಲು ಹಿಂಜರಿಯಬೇಡಿ, ಏಕೆಂದರೆ ಅವರು ನಿಮಗೆ ಅಗತ್ಯವಿರುವ ಸಲಹೆಯನ್ನು ನೀಡುತ್ತಾರೆ. ಹೇಗಾದರೂ ಅವರು ಸೂಕ್ಷ್ಮ ವ್ಯಕ್ತಿಯಾಗಿರುವುದರಿಂದ ಅವರನ್ನು ಟೀಕಿಸುವುದನ್ನು ತಪ್ಪಿಸಿ, ಏಕೆಂದರೆ ಅವರು ತನ್ನ ಬಗ್ಗೆ ಕೆಟ್ಟದ್ದನ್ನು ಅನುಭವಿಸುತ್ತಾರೆ ಮತ್ತು ಅದು ತುಂಬಾ ನಾಟಕೀಯವಾಗಿ ಕೊನೆಗೊಳ್ಳಬಹುದು. ಅವಳ ಮೋಹದಲ್ಲಿ ಬೀಳುವುದು ಮತ್ತು ಅವಳ ಸಹವಾಸದಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವುದು ಸುಲಭ. ಆದರೆ ಅವಳು ತನ್ನ ಪ್ರೀತಿಯ ಜೀವನದ ಬಗ್ಗೆ ಭ್ರಮೆಯಲ್ಲಿರುತ್ತಾರೆ. ಆದರೆ ಅವರು ತನ್ನ ಸ್ವಂತದ್ದಾದರೂ ದುರಂತ ಪ್ರೇಮ ಕಥೆಗಳ ಅಭಿಮಾನಿ. ಪ್ರೀತಿಯ ವಿಷಯಕ್ಕೆ ಬಂದಾಗ ಅವಳು ಎಲ್ಲವನ್ನೂ ನೀಡುತ್ತಾಳೆ. ಅವಳ ಸಂಬಂಧಗಳು ಸೃಜನಾತ್ಮಕ, ಸೂಕ್ಷ್ಮ ಮತ್ತು ಭಾವನಾತ್ಮಕವಾಗಿರುವುದರಿಂದ ಅವಳನ್ನು ರಕ್ಷಿಸಲು ಮತ್ತು ಅವಳನ್ನು ಸಂತೋಷಪಡಿಸಲು ಒಬ್ಬ ಒಡನಾಡಿ ಅಗತ್ಯವಿರುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ?
ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.